ಲಾಸ್ಟ್ ಇಯರ್ 24 ಅಲ್ಲಿ ಸಂಬರ್ ಪೌಡರ್ ರಿಲೀಸ್ ನಂತರ ಸೆಪ್ಟೆಂಬರ್ ಅಲ್ಲಿ ನಾವು ಉತ್ತರ ಕನ್ನಡ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಗೆ ಶಿವಣ್ಣ ಹುಷಾರಿಲ್ದಿರೋದು ಗೊತ್ತಾಯ್ತು. ಒಂದು ಸಣ್ಣ ಪಾಸ್ ತಗೋಬೇಕು ಅನ್ನೋ ನ್ಯೂಸ್ ಬಂತು. ಅವತ್ತಿನ ದಿನ ಇಟ್ ವಾಸ್ ಅ ವೆರಿ ಬಿಗ್ ಶಾಕ್. ಅದಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಯೋಚನೆ ಬಂದಾಗ ಹಿಂಗೆ ಯೋಗಿ ಕಾರ್ತಿಕ್ ಸಿನಿಮಾ ಮಾಡೋದ್ರ ಬಗ್ಗೆ ಡಿಸ್ಕಷನ್ ನಡೀತಾನೆ ಇತ್ತು. ಸೊ ಸಾಮಾನ್ಯವಾಗಿ ನಾನು ಕಾರ್ತಿಕ್ ಜಯಣ್ಣ ಅವರು ವಿ ಕೀಪ್ ಲಿಸ್ನಿಂಗ್ ಟು ಸ್ಕ್ರಿಪ್ಟ್ಸ್. ಅವಾಗ ಒಂದ್ಸತಿ ಐಡಿಯಾ ಹೇಳಿದ್ರು. ಹಿಂಗೆ ಒಂದ್ 10 ದಿವಸ 15 ದಿವಸ 20 ದಿವಸ 1 ತಿಂಗಳು ಆ ಹೀರೋ ಈ ಕತೆ ಆ ಕತೆ ಈ ಹೀರೋ ಈ ಕತೆಗೆ ಶೂಟ್ ಆಗುತ್ತೆ, ಹಿಂಗೆಲ್ಲ ಡಿಸ್ಕಷನ್ ನಡೀತಾನೆ ಇತ್ತು. ಅಂಡ್ ಆ ಟೈಮಲ್ಲಿ ಹೊಡೆದಂತ ಲೈನ್ ಎಕ್ಕ ಕಥೆ. ಅವ್ರು ಬಂದು ನಮ್ ಕತೆ ಹೇಳಿದಾಗ ಕತೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಕತೆ ಮೊದ್ಲು ಹೇಳಿದಾಗ ಯಾರನ್ನ ಮಾಡೋದು ಇಷ್ಟ ಮಾಡ್ತಿದ್ದಾಗ ಸಡನ್ ಆಗಿ ಜಯಣ್ಣ ನಾವು ಯೂಸ್ ನಮ್ಮ ಮೋಸ ಕೂತಿರೋ ಹೇಳಿದ್ರು ಕತೆಗೆ ಯುವರಾಜ್ ಕುಮಾರ್ ಅವರು ಚೆನ್ನಾಗಿರ್ಬೋದಲ್ಲ ಅಂತ. ನಾನು ರೋಹಿತ್ ಸರ್ ಜನರಲ್ ಆಗಿ ಟಚ್ ಅಲ್ಲಿ ಇದ್ವಿ ಸುಮಾರು ವರ್ಷಗಳಿಂದಾನೇ ಒಂದ್ ಸಿನಿಮಾ ಮಾಡ್ಬೇಕು ಅಂತ. ಯಾಕಂದ್ರೆ ಅವ್ರ ರತ್ನನ್ ಪ್ರಪಂಚ ಸಿನಿಮಾ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲ ಕೂಡು ಬಂತು. ಅವಾಗ ಎರಡು ಯೋಚನೆ ಮಾಡಿದ್ರು 5 ನಿಮಿಷದಲ್ಲೆಲ್ಲ ಪಟ ಆಗೋಯ್ತು. ಸೊ ಆ ಕತೆ ನಾನು ನರೇಟ್ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅದೇನ್ ಗ್ರಾಫ್ ಹೇಳಿದ್ರು, ಆ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್, ಅವ್ರ ಮ್ಯಾನರಿಸಮ್ಸ್, ಸಖತ್ ವೆರೈಟಿ ಇತ್ತು ಕ್ಯಾರೆಕ್ಟರ್ ಅಲ್ಲಿ. ಸೊ ನನಗೆ ಕೇಳಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯ್ತು. ಇಮಿಡಿಯೇಟ್ ಆಗಿ ಡೆಫಿನೆಟ್ಲಿ ಈ ಸಿನಿಮಾ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ. ಇಮಿಡಿಯೇಟ್ ಆಗಿ ಶುರು ಮಾಡೋಣ, ಬಟ್ ಒಂದು ಟೈಮ್ ಫ್ರೇಮ್ ಅಲ್ಲಿ ಮಾಡ್ಬೇಕಿತ್ತು. ಯಾಕಂದ್ರೆ ನಾನು ಉತ್ತರಾಖಂಡ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಿತ್ತು. ಆಗ ಸೆಪ್ಟೆಂಬರ್ ಅಲ್ಲಿ ಮಾತಾಡೋದು. ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಪೂಜೆನೇ ಆಗೋಯ್ತು ಪಿಕ್ಚರ್. ವಜ್ರೇಶ್ವರಿ ಹಾಗೂ PRK ಇಂದ ನಮ್ಮ ಪದ್ಧತಿ ಏನಂದ್ರೆ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮುಗಿಸೋದು. ಎಲ್ಲರೂ ಇಡೀ ಟೀಮ್ ವಿಲ್ ಬಿ ಫೋಕಸ್ಡ್ ಆನ್ ದಿ ಪ್ರಾಜೆಕ್ಟ್. ಸ್ಕ್ರಿಪ್ಟ್ ರೆಡಿ ಆಯ್ತು, ಎಲ್ಲ ರೆಡಿ ಆಯ್ತು, ಡೈಲಾಗ್ ರೆಡಿ ಆಯ್ತು, ಸಿನಿಮಾ ಸ್ಟಾರ್ಟ್ ಆಗೋಯ್ತು. ಈಗೇನು ರಿಲೀಸ್ ರೆಡಿ ಇದೆ. ಈ ರೀತಿಲಿ ಎಕ್ಕ ಹುಟ್ಟಿದ್ದು.